ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ವಿಶೇಷಣಸ್ಯ ಭೇದೇಷ್ಣಾ ತತ್ಸಂಸರ್ಗೋಪ್ಯಪೇಕ್ಷ್ಯತೆ ಸಾಪಿ ಸಾಮಾನ್ಯ ಸಾಮಗ್ರಿ ಯದ್ಭ್ರಮೇಪ್ಯಸ್ತಿ ತಾದೃಶಿ. ಎಲ್ಲಿ ವಿಶೇಷ್ಯಕ್ಕಿಂತ ವಿಶೇಷಣ ಎಂಬತಕ್ಕಂಥದ್ದು ಬೇರೆಯಾಗಿದೆಯೋ ಅಂತಹ ಕಡೆಯಲ್ಲಿ ವಿಶೇಷಣ ಸನ್ನಿಕರ್ಷವೂ ಇಂದ್ರಿಯಕ್ಕಿರಬೇಕು. ಈಗ ದಂಡಿ ದೇವದತ್ತಃ ಜ್ಞಾನ ಬರುತ್ತೆ. ನೋಡಿ, ವ್ಯಕ್ತಿಯನ್ನು ನೋಡಿ ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನೆ, ಆವಾಗ ದಂಡಿ ದೇವದತ್ತಃ ಜ್ಞಾನ ಬರುತ್ತೆ. ದಂಡಿ ದೇವದತ್ತಃ ಜ್ಞಾನ ಬರಬೇಕಾದರೆ ಅವನ ಕೈಯಲ್ಲಿರುವಂತಹ ದಂಡಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಆದರೆ ದಂಡಿ ದೇವದತ್ತಃ ಜ್ಞಾನ ಬರುತ್ತೆ. ಏನಾದರೂ ದಂಡವನ್ನು ಅವನು ಹಿಂದ್ಗಡೆ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ರಿ, ನಮ್ಮ ಚಕ್ಷುರಿಂದ್ರಿಯಕ್ಕೂ ದಂಡಕ್ಕೂ ಸನ್ನಿಕರ್ಷ ಆಗಲಿಲ್ಲ, ಆವಾಗ ದಂಡವುಳ್ಳವನು ದಂಡಿ ದೇವದತ್ತ ಜ್ಞಾನ ಬರುತ್ತಾ? ಇಲ್ಲ. ಇಲ್ಲಿಗ ವಿಶೇಷ್ಯ ದೇವದತ್ತ, ವಿಶೇಷಣ ದಂಡ. ಎಲ್ಲಿ ವಿಶೇಷ್ಯಕ್ಕಿಂತ ವಿಶೇಷಣ ಬೇರೆಯಾಗಿರುತ್ತೋ ಅಂತಹ ಕಡೆಯಲ್ಲಿ ಆ ವಿಶೇಷಣಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಆದ್ರೇ ಆವಾಗ ದಂಡಿ ಎಂಬತಕ್ಕಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ, ವಿಶೇಷಣವು ಜ್ಞಾನದಲ್ಲಿ ತೋರಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಜ್ಞಾನದಲ್ಲಿ ಚಕ್ಷುರಿಂದ್ರಿಯದಿಂದ ಬಂದಿರತಕ್ಕಂಥ ಜ್ಞಾನದಲ್ಲಿ ವಿಶೇಷಣ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗ ವಿಶೇಷ್ಯವು ವಿಶೇಷಣಕ್ಕಿಂತ ಬೇರೆಯಾಗಿರಬೇಕು. ಅಂಥ ಕಡೆಯಲ್ಲಿ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಬೇಕೇ ಬೇಕು. ಈ ಭ್ರಮಸ್ಥಳದಲ್ಲಿಯೂ ಕೂಡ ಏನಾಗಿದೆ, ಆ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಅದು ವಿಶೇಷಣ ಸಂಸರ್ಗ ಸದೃಶವಾಗಿರ್ತಕ್ಕಂಥದ್ದು. ಅಂದರೆ ವಿಶೇಷಣ ರಜತ ಎಂಬತಕ್ಕಂಥದ್ದು ಇದಂ ರಹಿತಂತ ಭ್ರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿ ಏನಾಗಬೇಕು, ವಿಶೇಷಣ ಎಂಬತಕ್ಕಂಥದ್ದು ವಿಶೇಷಕ್ಕಿಂತ ಬೇರೆಯಾಗಿದೆ. ಆ ವಿಶೇಷಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ವಿಶೇಷಣ ಆದ್ದರಿಂದ ಅಲ್ಲಿ ಸನ್ನಿಕರ್ಷ ಇರಲೇಬೇಕು. ಆದರೆ ಸನ್ನಿಕರ್ಷ ಇಲ್ಲ. ಈಗ ಅದ್ರ ಜ್ಞಾನ ಬರ್ತಾ ಇದೆ ಅಂತಾದರೆ ಅವಾಗೇನಾಗಬೇಕು, ದೋಷ ಎಂಬತಕ್ಕಂಥದ್ದು ಇರಬೇಕು. ವಿಶೇಷಣಸ್ಯ ವಿಶೇಷಣಸ್ಯ ಭೇದೆ ಅಕ್ಷ್ಣಾ ತತ್ಸಂಸರ್ಗ ಅಪೇಕ್ಷತೆ. ವಿಶೇಷಣ ಎಂಬತಕ್ಕಂಥದ್ದು ವಿಶೇಷ್ಯಕ್ಕಿಂತ ಬೇರೆಯಾಗಿದೆ ಅಂತಾದರೆ ಪ್ರತ್ಯೇಕವಾಗಿ ವಿಶೇಷಣಕ್ಕೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಅಪೇಕ್ಷತೆ ಬೇಕೇ ಬೇಕು. ಸಾಪಿ ಸಾಮಾನ್ಯ ಸಾಮಗ್ರಿ, ಇದು ಕೂಡ ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಸಾಮಾನ್ಯ ಸಾಮಗ್ರಿ ಯಾವುದು? ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ. ಭ್ರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿಯೂ ಕೂಡ ಏನಾಗಿದೆ, ತಾದೃಶಿ ಭ್ರಮೇಪಿ ಅಸ್ತಿ. ಈ ವಿಶೇಷಣ ಮತ್ತು ಇಂದ್ರಿಯಕ್ಕೆ ಏನು ಸನ್ನಿಕರ್ಷ ಎಂಬತಕ್ಕಂತಹ ಸಾಮಾನ್ಯ ಸಾಮಗ್ರಿ ಇದೆ, ಅದು ಭ್ರಮಾತ್ಮಕ ಜ್ಞಾನ ಬಂದಾಗೂ ಕೂಡ ಇದೆ ಅಂತ. ಭ್ರಮಾತ್ಮಕ ಜ್ಞಾನ ಬಂದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ ಅಂತ ಹೇಳಿದರು. ಭ್ರಮಾತ್ಮಕ ಜ್ಞಾನ ಬಂದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಎಲ್ಲಿ ವಿಶೇಷ್ಯವೂ ವಿಶೇಷಣವೂ ಬೇರೆ ಬೇರೆಯಾಗಿದೆಯೋ ಅಂಥ ಕಡೆಯಲ್ಲಿ ಪ್ರಮಾತ್ಮಕ ಜ್ಞಾನ ಬರಬೇಕಾದರೆ ವಿಶೇಷಣ ಸನ್ನಿಕರ್ಷವೂ ಬೇಕಾಗುತ್ತೆ. ಹಾಗೆ ಭ್ರಮಾತ್ಮಕವಾದಂತಹ ಜ್ಞಾನ ಬಂದಾಗ ಹಾಗಾದರೆ ವಿಶೇಷಣವು ವಿಶೇಷಕ್ಕಿಂತ ಬೇರೆಯಾದಾಗ
ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿಯಾಗಿರುತ್ತೆ. ಭ್ರಮಾತ್ಮಕವಾದಂಥ ಜ್ಞಾನ ಬಂದಾಗ ವಿಶೇಷಣ ಮತ್ತು ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂತಹ ಜ್ಞಾನ ಸಾಮಾನ್ಯ ಸಾಮಗ್ರಿಯೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಎರಡಾಯಿತು. ಪರಮಾತ್ಮಕ ಜ್ಞಾನ ಬರಬೇಕು ಅಂತಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಎರಡು. ಎಲ್ಲಿ ವಿಶೇಷಣ ಮತ್ತು ವಿಶೇಷ್ಯ ಒಂದೇ ಆಗಿದೆಯೋ ಅಂಥ ಕಡೆಯಲ್ಲಿ ವಿಶೇಷ್ಯ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷವಾಗುತ್ತೆ. ಇದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಪರಮಾತ್ಮಕ ಜ್ಞಾನ ಬಂದಾಗ ವಿಶೇಷ್ಯ ಮತ್ತು ವಿಶೇಷಣಗಳು ಬೇರೆಯಾಗಿದೆ ಅಂತಾದರೆ ಅಂತಹ ಸಂದರ್ಭದಲ್ಲಿ ವಿಶೇಷೇಂದ್ರಿಯ ಸನ್ನಿಕರ್ಷ ಮತ್ತು ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ. ದಂಡಿ ದೇವದತ್ತ ಜ್ಞಾನ ಬಂದಾಗ ಅಲ್ಲಿ ದೇವದತ್ತ ವಿಶೇಷ್ಯ, ದಂಡ ಎಂಬತಕ್ಕಂಥದ್ದು ವಿಶೇಷಣ. ದೇವದತ್ತನಿಗೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಬೇಕು, ಹಾಗೆ ದಂಡಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಬೇಕು. ಇಲ್ಲಿ ವಿಶೇಷಣವು ವಿಶೇಷಕ್ಕಿಂತ ಬೇರೆಯಾಗಿದೆ. ಎಲ್ಲಿ ವಿಶೇಷಣವು ವಿಶೇಷಕ್ಕಿಂತ ಬೇರೆಯಾಗಿರುತ್ತೋ ಅಂಥ ಕಡೆಯಲ್ಲಿ ವಿಶೇಷೇಂದ್ರಿಯ ಸನ್ನಿಕರ್ಷ ಮತ್ತು ವಿಶೇಷಣೇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಭ್ರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿ ಈ ಪರಮಾತ್ಮಕ ಜ್ಞಾನ ಬಂದಾಗ ಯಾವ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳ್ತೇವೋ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಅದು ಕೂಡ ಭ್ರಮಾತ್ಮಕ ಜ್ಞಾನ ಬಂದಾಗ ಇದೆ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಭ್ರಮಾತ್ಮಕ ಜ್ಞಾನ ಬಂದಾಗ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ್ದಕ್ಕೂ ಇದಕ್ಕೂ ಇಷ್ಟು ವ್ಯತ್ಯಾಸ. ಹಿಂದೆ ಹೇಳಿದ್ದು ವಿಶೇಷ್ಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಆ ವಿಶೇಷ್ಯ ಮತ್ತು ಇಂದ್ರಿಯಕ್ಕೆ ಆಗತಕ್ಕಂಥ ಸನ್ನಿಕರ್ಷ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ. ಇವಾಗ ಹೇಳ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ವಿಶೇಷೇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಹೇಗೆ ಜ್ಞಾನ ಸಾಮಾನ್ಯ ಸಾಮಗ್ರಿಯೋ ಹಾಗೆ ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ. ಹಾಗಾದರೆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಜ್ಞಾನ ಸಾಮಾನ್ಯ ಸಾಮಗ್ರಿ ಆಗಿದೆ ಅಂತಾದರೆ ಭ್ರಮಾತ್ಮಕ ಜ್ಞಾನ ಬಂದಾಗ ಆ ಜ್ಞಾನ ಸಾಮಾನ್ಯ ಸಾಮಗ್ರಿ ಆಗಿರ್ತಕ್ಕಂತಹ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಕೂಡ ಇದೆ. ಅರ್ಥಾತ್ ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದೇ ಇರುತ್ತೆ, ಅತಿರಿಕ್ತವಾಗಿ ದೋಷ ಎಂಬತಕ್ಕಂಥದ್ದು ಇರುತ್ತೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ವಿಶೇಷಣವು ಭೇದೆ ವಿಶೇಷಕ್ಕಿಂತ ಬೇರೆಯಾದಂತಹ ಸಂದರ್ಭದಲ್ಲಿ ತತ್ಸಂಸರ್ಗ ಅಕ್ಷ್ಣ ಕಣ್ಣಿನಿಂದ ತತ್ಸಂಸರ್ಗ ವಿಶೇಷಣದ ಸಂಬಂಧವು ಅಪೇಕ್ಷಿಸಲ್ಪಡುತ್ತದೆ. ಸಾಪಿ ಆ ವಿಶೇಷಣ ಸಂಸರ್ಗದಿಂದ ಕೂಡಿರುವಿಕೆಯಾದರೂ ತಾದೃಶಿ ವಿಶೇಷಣ ಸಂಸರ್ಗ ಪ್ರಮಾರೂಪವಾಗಿರ್ತಕ್ಕಂತಹ ವಿಶೇಷಣ ಸಂಸರ್ಗ ಸದೃಶವಾಗಿರ್ತಕ್ಕಂತಹ ಸಂಸರ್ಗ ರೂಪವಾಗಿರ್ತಕ್ಕಂತಹ ಭ್ರಮೇಪಿ ಭ್ರಮದಲ್ಲಿಯೂ ಕೂಡ ಅಸ್ತಿ ಇದೆ. ಭ್ರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿ ಸನ್ನಿಕರ್ಷ ಯಾವುದು ಅಂತಂದರೆ ಸಂಸರ್ಗ ಪ್ರಮಾ ಸದೃಶವಾದ ಸಂಸರ್ಗ ಪ್ರಮಾ ಸದೃಶವಾದ ಸಂಸರ್ಗ ಎಂಬತಕ್ಕಂಥದ್ದು ಯಾವುದು ಭ್ರಮಾತ್ಮಕವಾದ ಜ್ಞಾನ ಬರಬೇಕಾದ್ರೆ ಅದು ವಿಶೇಷಣ ಸಂಸರ್ಗ ಎಂಬತಕ್ಕಂಥದ್ದು. ಆದ್ದರಿಂದ ತಾದೃಶಿ ಭ್ರಮೇಪಿ ಸಾ ಅಂತಂದರೆ ವಿಶೇಷಣ ಸಂಸರ್ಗದಿಂದ ಕೂಡಿರ್ತಕ್ಕಂತಹ ವಿಶೇಷಣ ಸಂಸರ್ಗವೂ ಅಸ್ತಿ ಇದೆ. ತತ್ ಆದ್ದರಿಂದ ಸಾಮಾನ್ಯ ಸಾಮಗ್ರಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಭ್ರಮಸ್ಥಳದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ವಿಶೇಷಣವು ಭೇದೆ ವಿಶೇಷಕ್ಕಿಂತ ಬೇರೆಯಾದಂಥ ಸಂದರ್ಭದಲ್ಲಿ ಅಕ್ಷ್ಣ ಕಣ್ಣಿನಿಂದ ಸಂಸರ್ಗ ವಿಶೇಷಣ ಸಂಬಂಧವು ಅಪೇಕ್ಷಿಸಲ್ಪಡುತ್ತದೆ. ಸಾಪಿ ಆ ವಿಶೇಷಣ ಸಂಸರ್ಗದಿಂದ ಕೂಡಿರುವಿಕೆಯಾದರೂ ಯತ್ ಯಾವ ಕಾರಣದಿಂದ ತಾದೃಶಿ ಸಂಸರ್ಗ ಪ್ರಮಾಸದೃಶವಾದ ಸಂಸರ್ಗರೂಪವಾದಂತಹ
ಭ್ರಮೇಪಿ ಭ್ರಮಸ್ಥಳದಲ್ಲಿಯೂ ಕೂಡ ಅಸ್ತಿ ಇದೆ. ಆದ್ದರಿಂದ ಅದು ಸಾಮಾನ್ಯ ಸಾಮಗ್ರಿ, ಜ್ಞಾನ ಸಾಮಾನ್ಯ ಸಾಮಗ್ರಿ ಆಗಿದೆ. ದಂಡಿ ಕುಂಡಲಿ ಇತ್ಯಾದಿ ವಿಶೇಷಣ ಸಂಸರ್ಗ ಪ್ರಮಾಯಾಂತೂ ವಿಶೇಷಣ ತಾದಾತ್ಮ್ಯ ಪ್ರಮಾಯಾಮಿವ ನ ವಿಶೇಷ ಸನ್ನಿಕರ್ಷ ಮಾತ್ರೇಣ ಅಲಂ. ದಂಡಿ ಕುಂಡಲಿ ಎಂಬತಕ್ಕಂತಹ ವಿಶೇಷಣ ಸಂಸರ್ಗ ವಿಶೇಷಣ ಸಂಸರ್ಗವಾಗಿ ಪರಮಾತ್ಮಕ ಜ್ಞಾನ ಬಂದಿದೆ. ವಿಶೇಷಣ ಯಾವುದು? ದಂಡ ಕುಂಡಲ ಎಂಬತಕ್ಕಂಥ ವಿಶೇಷಣಗಳಿಗೆ ಸನ್ನಿಕರ್ಷವಾಗಿ ಬಂದಿರತಕ್ಕಂತಹ ಪರಮಾತ್ಮಕ ಜ್ಞಾನ. ಇಂತಹ ಕಡೆಯಲ್ಲಿ ವಿಶೇಷಣ ತಾದಾತ್ಮ್ಯ ಪ್ರಮಾಯಾಮಿವ ವಿಶೇಷ ಸನ್ನಿಕರ್ಷ ಮಾತ್ರೇಣ ನ ಅಲಂ. ಹೇಗೆ ವಿಶೇಷಣ ತಾದಾತ್ಮ್ಯ ಪ್ರಮ ಯಾವುದು? ಅಯಂಘಟ ಎಂಬತಕ್ಕಂಥದ್ದು. ಅಯಂಘಟ ಎಂಬತಕ್ಕಂತಹ ಜ್ಞಾನ ಇದೇನಿದು? ವಿಶೇಷಣ ತಾದಾತ್ಮ್ಯ ಪ್ರಮ. ಇಲ್ಲಿ ವಿಶೇಷ ಸನ್ನಿಕರ್ಷ ಇದ್ದರೆ ಮಾತ್ರ ಸಾಕು. ಆದರೆ ಎಲ್ಲಿ ವಿಶೇಷಣ ಸನ್ನಿಕರ್ಷದಿಂದ ಬಂದಿರತಕ್ಕಂತಹ ಪರಮಾತ್ಮಕ ಜ್ಞಾನ ಇದೆಯೋ ಅಂಥ ಕಡೆಯಲ್ಲಿ ವಿಶೇಷ ಸನ್ನಿಕರ್ಷ ಮಾತ್ರ ಸಾಕಾಗೋದಿಲ್ಲ. ಅದು ಯಾಕೆ? ಕಾರಣವನ್ನು ಹೇಳ್ತಾರೆ. ಪೃಷ್ಠನಿಹಿತ ದಂಡೇ ದಂಡೀತಿ ಜ್ಞಾನಾಭಾವಾತ್. ಎಲ್ಲಿ ಹಿಂದುಗಡೆಯಲ್ಲಿ ಕೋಲ್ ಹಿಡ್ಕೊಂಡಿದ್ದಾನೋ ಅಂಥ ಕಡೆಯಲ್ಲಿ ದಂಡಿ ಎಂಬತಕ್ಕಂಥ ಜ್ಞಾನ ಬರಲ್ಲ. ಒಂದು ವೇಳೆ ವಿಶೇಷಣ ಸನ್ನಿಕರ್ಷ ಪ್ರಮಾದಲ್ಲಿಯೂ ಕೂಡ ವಿಶೇಷ ಸನ್ನಿಕರ್ಷವೇ ಸಾಕು ಅಂತಾಗಿದ್ದರೆ, ದಂಡವನ್ನು ಹಿಂದೆ ಹಿಡ್ಕೊಂಡಾಗ ವಿಶೇಷನಾದ ದೇವದತ್ತನಿಗೆ ಚಕ್ಷುರಿಂದ್ರಿಯಕ್ಕೆ ಸನ್ನಿಕರ್ಷ ಎಂಬತಕ್ಕಂಥದ್ದು ಆಗಿರೋದರಿಂದ ದಂಡಿ ಎಂಬತಕ್ಕಂಥ ಜ್ಞಾನ ಬರಬೇಕಾಗಿತ್ತು. ಆದರೆ ವಿಶೇಷಣವಾದಂತಹ ದಂಡಕ್ಕೆ ಚಕ್ಷುರಿಂದ್ರಿಯಕ್ಕೆ ಸನ್ನಿಕರ್ಷ ಇಲ್ಲ. ಯಾಕೆ? ದಂಡವನ್ನು ಹಿಂದ್ಗಡೆ ಹಿಡ್ಕೊಂಡಿದ್ದಾನೆ. ಆದರೆ ಅಲ್ಲಿ ವಿಶೇಷ ಸನ್ನಿಕರ್ಷ ಇದೆ. ವಿಶೇಷವಾದ ದೇವದತ್ತನಿಗೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇದೆ. ಅದರಿಂದ ಕೇವಲ ವಿಶೇಷಕ್ಕೂ ಮತ್ತು ಇಂದ್ರಿಯಕ್ಕೂ ಆಗತಕ್ಕಂಥ ಸನ್ನಿಕರ್ಷ ಅದು ವಿಶೇಷಣ ಸಂಸರ್ಗದಿಂದ ಬರತಕ್ಕಂಥ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗೋದಿಲ್ಲ. ಅಷ್ಟೇ ಸಾಕಾಗೋದಿಲ್ಲ. ಕಾರಣ ಆಗೋದಿಲ್ಲ ಅಂದರೆ ಅಷ್ಟೇ ಸಾಕಾಗೋದಿಲ್ಲ. ವಿಶೇಷಣ ಇಂದ್ರಿಯ ಸನ್ನಿಕರ್ಷವು ಬೇಕಾಗುತ್ತೆ. ಅತಃ ವಿಶೇಷಣ ಸನ್ನಿಕರ್ಷ ಅಪಿ ಅಧಿಕ ಅಪೇಕ್ಷಿತ. ಅದರಿಂದ ಎಲ್ಲಿ ವಿಶೇಷಣ ಸಂಸರ್ಗ ಪರಮಾತ್ಮಕ ಜ್ಞಾನ ಬಂದಿದೆಯೋ ಅಂತಹ ಕಡೆಯಲ್ಲಿ ವಿಶೇಷ ಇಂದ್ರಿಯ ಸನ್ನಿಕರ್ಷಕ್ಕಿಂತ ಅತಿರಿಕ್ತವಾದ ವಿಶೇಷಣ ಇಂದ್ರಿಯ ಸನ್ನಿಕರ್ಷವು ಅಧಿಕವಾಗಿ ಬೇಕೇ ಬೇಕು. ಸಚ ತಾದೃಶ ಸಂಸರ್ಗಾರೋಪೇಪಿ ವಿದ್ಯಮಾನತ್ವಾತ್ ನ ವಿಶೇಷ ಸಾಮಗ್ರಿ ಇತ್ಯಾಹ. ಆದ್ದರಿಂದ ಭ್ರಮಸ್ಥಳದಲ್ಲಿ ಯಾವ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆಯೋ ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ ಬಂದಾಗ ಇದ್ದೇ ಇದೆ. ಭ್ರಮಾತ್ಮಕ ಜ್ಞಾನ ಬಂದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದಾಯಿತು? ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಆಯಿತು. ಯಾಕೆ? ವಿಶೇಷಣ ಸಂಸರ್ಗ ಪರಮಾತ್ಮಕ ಜ್ಞಾನದಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಕೂಡ ಸಾಮಗ್ರಿಯಾಗಿದೆ. ಆದ್ದರಿಂದ ಭ್ರಮಾತ್ಮಕ ಜ್ಞಾನ ಬಂದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿಯಾಗಿರ್ತಕ್ಕಂತಹ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಕೂಡ ಇದ್ದೇ ಇದೆ. ಸಚ ತಾದೃಶ ಸಂಸರ್ಗಾರೋಪೇಪಿ ವಿದ್ಯಮಾನತ್ವಾತ್. ಸಚ ಅಂತಂದರೆ ವಿಶೇಷಣ ಇಂದ್ರಿಯ ಸನ್ನಿಕರ್ಷ. ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಎಲ್ಲಿದೆ? ತಾದೃಶ ಸಂಸರ್ಗ ಆರೋಪ ಅಂತ. ವಿಶೇಷಣ ಸಂಸರ್ಗ ಎಂಬತಕ್ಕಂಥದ್ದು ಎಲ್ಲಿ ಆರೋಪಿತವಾಗಿದೆಯೋ ಅಂತಹ ಕಡೆಯಲ್ಲಿಯೂ ಕೂಡ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ವಿದ್ಯಮಾನತ್ವಾತ್ ಇರೋದರಿಂದ ವಿಶೇಷ ಸಾಮಗ್ರಿ ಅದು ಕೂಡ ಏನಲ್ಲ, ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಹೊರತು ವಿಶೇಷ ಸಾಮಗ್ರಿ ಎಂಬತಕ್ಕಂಥದ್ದು ಅಲ್ಲ. ವಿಶೇಷಣಸ್ಯ ಇತಿ ಭೇದೇ ವಿಶೇಷ್ಯಾತ್ ಭೇದೆ. ವಿಶೇಷಣಸ್ಯ ಭೇದೆ ಅಂತಿದೆ. ಯಾವುದರಿಂದ ಭೇದ? ವಿಶೇಷ್ಯಾತ್ ಭೇದೆ. ವಿಶೇಷ್ಯದಿಂದ ವಿಶೇಷಣವು ಭಿನ್ನವಾಗಿದೆ ಅಂತಾದರೆ ಅಂಥ ಸಂದರ್ಭದಲ್ಲಿ ಅಂತರ್ಥ. ತತ್ಸಂಸರ್ಗ ಅಂತಿದೆ, ಅದಕ್ಕರ್ಥ ವಿಶೇಷಣ ಇಂದ್ರಿಯ ಸಂಸರ್ಗ ಅಂತರ್ಥ. ವಿಶೇಷಣ ಸಂಸರ್ಗ ಅಕ್ಷಣ ತತ್ಸಂಸರ್ಗ, ಇಂದ್ರಿಯಕ್ಕೆ ಕಣ್ಣಿಗೆ ತತ್ಸಂಸರ್ಗ ಅಂದರೆ ವಿಶೇಷಣ ಸಂಸರ್ಗ ಎಂಬತಕ್ಕಂಥದ್ದು ಅಪೇಕ್ಷತೆ.
ಸಾಪಿ ಅಂದರೆ ವಿಶೇಷಣ ಸಂಸರ್ಗ ಘಟಿತಾಪಿ ಅಂತ. ಅಲ್ಲಿ ಸಾಪಿ ಅಂತಿದೆ ಅಂದರೆ ವಿಶೇಷಣ ಸಂಸರ್ಗದಿಂದ ಕೂಡಿರುವಿಕೆಯಾದರೂ ಯಸ್ಮಾತ್ ತಾದೃಶಿ. ತಾದೃಶಿ ಅಂತ ದೀರ್ಘ ಇದೆ, ದೀರ್ಘ ಇರಬಾರ್ದು, ಅದು ಹ್ರಸ್ವ ಇರಬೇಕು. ತಾದೃಶಿ ಅಂತಂದರೆ ತತ್ಸಂಸರ್ಗ ಪ್ರಮಾಸದೃಶಿ, ಇಲ್ಲಿ ಸರಿ ಇದೆ. ತತ್ಸಂಸರ್ಗ ಪ್ರಮಾಸದೃಶಿ, ಆ ವಿಶೇಷಣ ಸಂಸರ್ಗ ಉಳ್ಳಂತಹ, ಸಂಸರ್ಗದಿಂದ ಬಂದಿರತಕ್ಕಂತಹ ಪರಮಾತ್ಮಕ ಜ್ಞಾನಕ್ಕೆ ಸದೃಶವಾದಂತಹ ಸಂಸರ್ಗಾರೋಪ ರೂಪ ಅಂತರ್ಥ. ಸಂಸರ್ಗ ಆರೋಪ ರೂಪೆ, ಎಲ್ಲಿ ಸಂಸರ್ಗಾರೋಪವನ್ನು ಮಾಡ್ತಾ ಇದ್ದಾರೋ ಅಂತಹ ಕಡೆಯಲ್ಲಿ ಏನು ವಿಶೇಷಣ ಸಂಸರ್ಗ ವಿಶೇಷಣ ಸನ್ನಿಕರ್ಷದಿಂದ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆಯೋ, ವಿಶೇಷಣ ಸನ್ನಿಕರ್ಷದಿಂದ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆಯೋ ಅದಕ್ಕೆ ಸದೃಶವಾಗಿರ್ತಕ್ಕಂಥದ್ದು ಯಾವುದು? ಸಂಸರ್ಗಾರೋಪ ರೂಪವಾದಂತಹ ಭ್ರಮ ಎಂಬತಕ್ಕಂಥದ್ದು. ಅಲ್ಲಿಯೂ ಕೂಡ ವಿಶೇಷಣ ಸಂಸರ್ಗ ಎಂಬತಕ್ಕಂಥದ್ದು ಇದೆ, ಅಸ್ತಿ. ತಸ್ಮಾತ್ ಭ್ರಮಸಾಧಾರಣತ್ವಾತ್ ಸಾಮಾನ್ಯ ಸಾಮಗ್ರಿ ಇತಿ ಪೂರ್ವೇಣ ಅನ್ವಯ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದೋ ಅದು ಭ್ರಮಾತ್ಮಕ ಜ್ಞಾನ ಬರುವಂತಹ ಕಡೆಯಲ್ಲಿಯೂ ಕೂಡ ಇದ್ದೇ ಇದೆ. ಆದ್ದರಿಂದ ಭ್ರಮಾತ್ಮಕ ಜ್ಞಾನವೂ ಜ್ಞಾನ, ಆದ್ದರಿಂದ ಆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದೇ ಇದೆ ಅಂತ ಹೇಳಬೇಕು. ದಂಡಿ ದೇವದತ್ತ ಜ್ಞಾನ ಬಂದಾಗ ಹಾಗೆ ಹೇಳ್ತಾ ಇಲ್ಲ, ಮುಂದೆ ಉದಾಹರಣೆ ಕೊಡ್ತಾರೆ. ಕಾಗೆಯನ್ನು ನೋಡಿ ಕೋಗಿಲೆ ಅಂತ ಅನ್ಕೊಂಡ. ಮುಂದಿನ ಉದಾಹರಣೆ ಅದೇ ಶ್ಲೋಕದಲ್ಲಿ ವಸ್ತುತಃ ಕಾಕಿನಿಗ್ರಹೆ ಅಂತ ಮುಂದೆ ಉದಾಹರಣೆ ಕೊಡ್ತಾರೆ. ಇಲ್ಲಿ ಹೇಳಿದ್ದೇನು ಅಂತಂದರೆ ದಂಡಿ ದೇವದತ್ತ ಜ್ಞಾನ ಬಂದಿರೋದು. ದಂಡಿ ದೇವದತ್ತ ಜ್ಞಾನ ಬರಬೇಕಾದ್ರೆ ಪ್ರಮಾತ್ಮಕ ಜ್ಞಾನಕ್ಕೆ ಸಾಮಗ್ರಿ ಯಾವುದು? ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಸಾಮಗ್ರಿ ಯಾವುದು? ವಿಶೇಷಣ ಇಂದ್ರಿಯ ಸನ್ನಿಕರ್ಷ. ಹಾಗಾದರೆ ವಿಶೇಷಣ ಸಂಸರ್ಗ ಪ್ರಮಾದಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಜ್ಞಾನ ಸಾಮಾನ್ಯ ಸಾಮಗ್ರಿ ಏನಿದೆಯೋ ಅದು ಭ್ರಮಾತ್ಮಕ ಜ್ಞಾನದಲ್ಲಿ ಇದ್ದೇ ಇದೆ, ಅಧಿಕವಾಗಿ ದೋಷ ಇದೆ. ಇಷ್ಟು ಹೇಳಬೇಕು. ಭ್ರಮಾತ್ಮಕ ಜ್ಞಾನವು ಜ್ಞಾನ ತಾನೇ. ಜ್ಞಾನ ಎರಡು ವಿಧ, ಪ್ರಮಾ ಭ್ರಮ ಸಂಶಯ, ಮೂರು ವಿಧ. ಪ್ರಮಾ ಭ್ರಮ ಸಂಶಯ ಅಂತ. ಅದರಲ್ಲಿ ಪ್ರಮಾತ್ಮಕ ಜ್ಞಾನ ಬಂದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ ಅಂತ ಹೇಳಿದೆ. ಹಾಗೆಯೇ ಭ್ರಮಾತ್ಮಕ ಜ್ಞಾನವು ಜ್ಞಾನ ತಾನೇ. ಭ್ರಮಾತ್ಮಕ ಜ್ಞಾನವು ಜ್ಞಾನ ಅಂತಾದರೆ ಅವಾಗಲ್ಲೇನಿರಬೇಕು? ಜ್ಞಾನ ಸಾಮಾನ್ಯ ಸಾಮಗ್ರಿ ಇರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಭ್ರಮಾತ್ಮಕ ಜ್ಞಾನ ಬಂದಾಗ ಯಾವುದು ಜ್ಞಾನ ಸಾಮಾನ್ಯ ಸಾಮಗ್ರಿಯೋ ಆ ಜ್ಞಾನ ಸಾಮಾನ್ಯ ಸಾಮಗ್ರಿಯೂ ಇದೆ. ಅದು ಹೇಳಿದ್ದು ವಿಶೇಷಣ ಎಂಬತಕ್ಕಂಥದ್ದು ಎಲ್ಲಿ ತಾದಾತ್ಮ್ಯ ಸಂಬಂಧದಿಂದ ವಿಶೇಷಣವಾಗಿದೆಯೋ ಅಂಥ ಕಡೆಯಲ್ಲಿ ವಿಶೇಷ್ಯ ಸಂಸರ್ಗವೇ ವಿಶೇಷಣ ಸಂಸರ್ಗವಾಗುತ್ತೆ. ಅದು ಇದಂ ರಹಿತ ಎಂಬತಕ್ಕಂಥ ಜ್ಞಾನ ಬಂದಾಗ ವಿಶೇಷ್ಯ ಸಂಸರ್ಗ ಎಂಬತಕ್ಕಂಥದ್ದು ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅದಿದೆ ಅಂತ ಹೇಳಿದರು. ಅಲ್ಲಿ ಪ್ರತ್ಯೇಕವಾಗಿ ವಿಶೇಷಣ ಸನ್ನಿಕರ್ಷ ಇಲ್ಲ. ಇಲ್ಲಿಗ ದಂಡಿ ದೇವದತ್ತ ಅಂತ ಜ್ಞಾನ ಬಂದಾಗ ಇದು ವಿಶೇಷಣ ಸಂಸರ್ಗ ಪ್ರಮ, ಪ್ರತ್ಯೇಕವಾಗಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಬೇಕು. ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದಾಯಿತು? ವಿಶೇಷಣ ಇಂದ್ರಿಯ ಸನ್ನಿಕರ್ಷ. ಆದ್ದರಿಂದಲೇ ದಂಡಿ ದೇವದತ್ತ ಜ್ಞಾನ ಬಂದಿದೆ. ದಂಡಿ ದೇವದತ್ತ ಎಂಬತಕ್ಕಂತಹ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಜ್ಞಾನ ಸಾಮಾನ್ಯ ಸಾಮಗ್ರಿಯಾದ ದಂಡ ಮತ್ತು ವಿಶೇಷಣವಾದ ದಂಡ ಇಂದ್ರಿಯ ಸನ್ನಿಕರ್ಷ ಕಾರಣವಾಗಿದೆ. ಇದು ಏನಾಯಿತು? ಜ್ಞಾನ ಸಾಮಾನ್ಯ ಸಾಮಗ್ರಿ ಆಯಿತು. ಏತಾದೃಶ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ರೂಪವಾದ ಜ್ಞಾನ ಸಾಮಾನ್ಯ ಸಾಮಗ್ರಿ ಭ್ರಮಾತ್ಮಕ ಜ್ಞಾನದಲ್ಲಿಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಸಾಮಾನ್ಯ ಸಾಮಗ್ರಿ ಭ್ರಮಾತ್ಮಕ ಜ್ಞಾನದಲ್ಲಿ ಇರಬೇಕು. ಎರಡು ರೀತಿಯಾದ ಪರಮಾತ್ಮಕ ಜ್ಞಾನ ಎರಡು.
ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಎರಡು ರೀತಿಯಾದ ಜ್ಞಾನ ಬರುತ್ತೆ. ಒಂದು ವಿಶೇಷಣ ವಿಶೇಷ್ಯಗಳಿಗೆ ಅಭೇದ ಇದ್ದು ವಿಶೇಷ ಸಂಸರ್ಗದಿಂದಲೇ ಜ್ಞಾನ ಬರೋದು ಒಂದು. ಇನ್ನೊಂದು ವಿಶೇಷಣಕ್ಕೂ ವಿಶೇಷ್ಯಕ್ಕೂ ಭೇದ ಇದ್ದು ವಿಶೇಷಣಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷವಾಗಿ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಅಂತಹ ಜ್ಞಾನ ಸಾಮಾನ್ಯ ಸಾಮಗ್ರಿಯೂ ಕೂಡ ಎಲ್ಲಿ ಸಂಸರ್ಗಾರೋಪ ರೂಪವಾದಂತಹ ಭ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಂತಹ ಕಡೆಯಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ರೂಪವಾದ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎರಡು ರೀತಿಯಾದಂತಹ ಪರಮಾತ್ಮಕ ಜ್ಞಾನ, ಎರಡು ರೀತಿಯಾದ ಸನ್ನಿಕರ್ಷ. ಆ ಎರಡು ರೀತಿಯಾದ ಸನ್ನಿಕರ್ಷದಿಂದ ಪರಮಾತ್ಮಕ ಜ್ಞಾನ ಬರುತ್ತೆ. ಹಾಗಾದರೆ ಜ್ಞಾನ ಸಾಮಗ್ರಿ ಎರಡು ರೀತಿ ಆಯಿತು. ಹಾಗೆ ಭ್ರಮಾತ್ಮಕ ಜ್ಞಾನದಲ್ಲಿ ಎರಡು ರೀತಿಯಾದಂತಹ ಜ್ಞಾನ ಸಾಮಗ್ರಿ ಅಂತಕ್ಕಂಥದ್ದು ಇದೆ. ಮೊದಲು ಒಂದು ರೀತಿಯಾದದನ್ನು ತೋರಿಸೋದು. ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ರೂಪವಾಗಿರ್ತಕ್ಕಂತಹ ಜ್ಞಾನ ಸಾಮಾನ್ಯ ಸಾಮಗ್ರಿ ಭ್ರಮಾತ್ಮಕ ಜ್ಞಾನದಲ್ಲಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಮೊದಲು ಇದನ್ನು ಪ್ರತಿಜ್ಞೆ ಮಾಡಿದ್ರು, ಉದಾಹರಣೆ ಮುಂದೆ ಕೊಡ್ತಾರೆ ಎಲ್ಲಿ ಅಂತ. ಮುಂದಿನ ಶ್ಲೋಕದಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂತಹ ಯಾವ ಪರಮಾತ್ಮಕ ಜ್ಞಾನ ಸಾಮಗ್ರಿಯಾಗಿರ್ತಕ್ಕಂಥ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ ಅದು ಭ್ರಮಾತ್ಮಕ ಜ್ಞಾನದಲ್ಲಿಯೂ ಕೂಡ ಇದೆ ಅನ್ನೋದನ್ನು ಮೊದಲು ಏನು ವಿಷಯ ಅದನ್ನು ಹೇಳಿದ್ರು ಅದನ್ನು ಸಮನ್ವಯ ಮಾಡಿ ಮುಂದೆ ತೋರಿಸ್ತಾರೆ. ವಸ್ತುತಃ ಕಾಕಿನಿಗೆ ಗೃಹೇ ಕಾಕಕೋಕಿಲವತ್ತಯೋ ಪ್ರಮಾಯಾಂ ಚ ಭ್ರಮೇ ಚಾಕ್ಷ್ಣಃ ಖಿನ್ನ ಕಾಕಗೃಹಾನ್ವಯಃ ತತ್ರಾಪಿ ಕೋಕಿಲೋ ಸಂಗೀ ತದ್ಭ್ರಾಂತಿರ್ದೋಷಜೈವ ತತ್ ಅತಶ್ಚೋಕ್ತಂ ಸಮಸ್ತಂಚ ತತ್ವಮಾಸೀದನಾಕುಲಂ. ಮನೆಯಲ್ಲಿ ವಸ್ತುತಃ ಕಾಗೆ ಕೂತಿದೆ. ಮನೆಯಲ್ಲಿ ವಸ್ತುತಃ ಕಾಗೆ ಕೂತಿದೆ. ಕಾಕವತ್ ಗೃಹಂ ಎಂಬತಕ್ಕಂತಹ ಜ್ಞಾನ ಬಂತು. ಇದೇನಿದು? ಪರಮಾತ್ಮಕ ಜ್ಞಾನ. ಕಾಕವದ್ ಗೃಹಂ ಅಂತ. ಯಾರ್ದೋ ಮನೆ ಕೇಳಬೇಕಾಗಿತ್ತು, ಪ್ರಸಾದ್ ಅವ್ರ ಮನೆ ಯಾವುದು ಅಂತ. ಅದು ಕೇಳಿದಾಗ ಹೇಳಿದರು ಅದು ಕಾಗೆ ಕೂತಿದೆಯಲ್ಲ ಅದು ಅಂತ. ಹಾಗಾದರೆ ಕಾಕವದ್ ಗೃಹಂ ಅಂತ ಹೇಳ್ತೇವೆ ಅವಾಗ. ಹಾಗಾದರೆ ಇದು ಪರಮಾತ್ಮಕವಾದಂತಹ ಜ್ಞಾನ ಎಂಬತಕ್ಕಂಥದ್ದು. ಆದರೆ ಆ ಕಾಕವದ್ಗ್ರಹಂ ಎಂಬತಕ್ಕಂತಹ ಜ್ಞಾನ ಬರೋದ್ರ ಬದಲು ಕೋಕಿಲವದ್ಗ್ರಹಂ ಜ್ಞಾನ ಬಂತು. ಕಾಕಕೃಷ್ಣ ಪಿಕಕೃಷ್ಣ. ಕಾಗೆಯೂ ಕಪ್ಪು, ಕೋಕಿಲೆಯೂ ಕಪ್ಪು. ಆದ್ದರಿಂದ ಕೋಕಿಲವದ್ಗ್ರಹಂ ಜ್ಞಾನ ಬಂತು. ಇರೋದು ಕಾಗೆ, ನಮಗೆ ಜ್ಞಾನ ಬಂದದ್ದು ಕೋಕಿಲವದ್ಗ್ರಹಂ ಜ್ಞಾನ ಬಂತು. ಇಲ್ಲಿ ಎರಡೂ ಕಡೆಯಲ್ಲಿ ಏನಾಗಿದೆ? ಚಕ್ಷುಸ್ಸಿಗೂ ಮತ್ತು ಕಾಗೆಗೂ ಸನ್ನಿಕರ್ಷ ಎಂಬತಕ್ಕಂಥ ಆಗಿದೆ. ವಿಶೇಷಣ ಯಾವುದು? ಕಾಗೆ. ಗೃಹ ಎಂಬತಕ್ಕಂಥದ್ದು ವಿಶೇಷ. ವಿಶೇಷಣ ಯಾವುದು? ಕಾಗೆ. ಅದರಿಂದ ಪರಮಾತ್ಮಕ ಜ್ಞಾನ ಬರಲಿ, ಕಾಕವದ್ಗ್ರಹಂ ಜ್ಞಾನ ಬರಲಿ. ಆಗ ಕಾಗೆಗೂ ಮತ್ತು ಚಕ್ಷುರಿಂದ್ರಿಗೂ ಸನ್ನಿಕರ್ಷವಾಗಿದೆ. ಕಾಗೆಯನ್ನು ನೋಡಿ ಕೋಕಿಲವದ್ಗ್ರಹಂ ಅಂತ ಬೇಕಾದ ಜ್ಞಾನ ಬರಲಿ. ಸನ್ನಿಕರ್ಷ ಇರೋದು ಯಾವುದಕ್ಕೆ? ಕೋಕಿಲೆಗ. ಆದ್ದರಿಂದ ಅಲ್ಲಿ ನಿಮಗೆ ಬಂದದ್ದು ಕೋಕಿಲವದ್ಗ್ರಹಂ ಅಂತ. ಆದರೆ ಕಾಗೆಗೆ ಸನ್ನಿಕರ್ಷ ಎಂಬತಕ್ಕಂಥದ್ದು ಚಕ್ಷುರಿಂದ್ರಿಯಕ್ಕೂ ಮತ್ತು ಕಾಗೆಗೆ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆಯೋ ಇಲ್ವೋ? ಇದ್ದೇ ಇದೆ. ಎರಡು ಕಡೆಯಲ್ಲೂ ಕೂಡ ಚಕ್ಷುಸ್ಸಿಗೂ ಮತ್ತು ಕಾಗೆಗೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದರೆ ಭ್ರಾಂತಿ ಎಲ್ಲಿ ಬಂದಿದೆಯೋ, ಕೋಕಿಲವದ್ ಗೃಹಂ ಎಂಬತಕ್ಕಂತಹ ಜ್ಞಾನ ಬಂದಾಗ ಅಲ್ಲಿ ಕೋಕಿಲೆಗೂ ಮತ್ತು ಚಕ್ಷುಸ್ಸಿಗೂ ಸನ್ನಿಕರ್ಷ ಎಂಬತಕ್ಕಂಥದ್ದಿಲ್ಲ. ಕೋಗಿಲೆಗೂ ಚಕ್ಷುಸ್ಸಿಗೂ ಸನ್ನಿಕರ್ಷ ಎಂಬತಕ್ಕಂಥದ್ದಿಲ್ಲ. ಯಾಕೆ? ಅದಕ್ಕೆ ಹೇಳ್ತಾರೆ ಅದು ಅಸತ್ತಾಗಿದೆ. ಕೋಗಿಲೆ ಎಂಬತಕ್ಕಂಥದ್ದು ಅಸತ್ತಾಗಿರ್ತಕ್ಕಂಥದ್ದು. ಅಸತ್ತಾಗಿರ್ತಕ್ಕಂತಹ ಕೋಗಿಲೆಗೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕೋಗಿಲೆ ಕಾಗ ಅಸತ್ಯ. ಅದೇ ನೀವು ಯಾವುದನ್ನು ಆರೋಪಣೆ ಮಾಡಿದ್ದು? ಕಾಕನ ಆರೋಪ ಮಾಡಿದ್ದ ಅಲ್ಲ. ಆರೋಪ ಮಾಡಿದ್ದೆ ಯಾವುದನ್ನು? ಅದಿದೆಯಾ? ಹಾಗಾದರೆ ಅದು ಅಸತ್ತಾಯಿತು.
ಜ್ಞಾನ ಬಂದಿದ್ದೇನು ನಿಮಗೆ? ಹಾಂ, ಎರಡು ಜ್ಞಾನ ಇದೆ. ಒಂದು ಕಾಕವದ್ಗ್ರಹಂ ಅಂತ, ಇದು ಯಥಾರ್ಥ ಜ್ಞಾನ, ಬಿಟ್ಬಿಡಿ, ಅದು ಬರಲಿಲ್ಲ. ನಿಮಗೇನು ಬಂತು? ಕೋಕಿಲವದ್ಗ್ರಹಂ ಜ್ಞಾನ ಬಂತು. ಹಾಂ, ಕಾಗೆಯನ್ನು ನೋಡಿ ಕೋಗಿಲೆ ಅಂತ ತಿಳ್ಕೊಂಡ. ಆಗ ಸನ್ನಿಕರ್ಷ ಆಯಿತು ಚಕ್ಷುರೀಂದ್ರಿಯಕ್ಕೂ ಯಾವುದಕ್ಕೂ? ಕಾಗೆಗೆ. ಜ್ಞಾನ ಬಂದಿದ್ದು ಆ ಕೋಗಿಲೆಗೂ ಚಕ್ಷುರೀಂದ್ರಿಯಕ್ಕೆ ಸನ್ನಿಕರ್ಷ ಆಯಿತಾ? ಆಗಿಲ್ಲ. ಯಾಕಾಗಲಿಲ್ಲ? ಇಲ್ಲ, ಅದು ಅಸತ್. ಕೋಗಿಲೆ ಇಲ್ಲವೇ ಇಲ್ಲ. ಆದ್ದರಿಂದ ಇಲ್ಲದೇ ಇರತಕ್ಕಂತಹ ಕೋಗಿಲೆಗೂ ಕಣ್ಣಿಗೂ ಸನ್ನಿಕರ್ಷ ಆಗೋದು ಹೇಗೆ? ಆಗಲೇ ಇಲ್ಲ. ಅದರಿಂದ ಕೋಗಿಲೆ ಎಂಬತಕ್ಕಂಥದ್ದು ಅಸತ್ತಾಗಿದೆ. ಆದರೆ ಕೋಕಿಲವತ್ ಅಂತ ನಿಮಗೆ ಜ್ಞಾನ ಬಂತು. ಹೇಗೆ ಬಂತು? ದೋಷದಿಂದ ಬಂತು. ಹಾಗಾದರೆ ಎರಡು, ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಅಲ್ಲೂ ಇದೆ, ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಅಲ್ಲೂ ಇದೆ. ಅಧಿಕವಾಗಿ ದೋಷ ಎಂಬತಕ್ಕಂಥದ್ದು ಇರೋದರಿಂದ ಕೋಕಿಲವತ್ತು ಅಂತ ಬಂತು. ಕೇವಲ ದೋಷ ಇಲ್ಲದೇನೆ ನಿಮಗೆ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಅಷ್ಟೇ ಇದೆ ಅಂತಾಗಿದ್ದರೆ ಏನು ಜ್ಞಾನ ಬರ್ತಿತ್ತು? ಕಾಕವದ್ಗ್ರಹಂ ಅಂತಲೇ ಬರ್ತಿತ್ತು. ಆದರೆ ಕಾಕೆ ಇರತಕ್ಕಂತಹ ಗ್ರಹದಲ್ಲಿ ಕೋಕಿಲವದ್ಗ್ರಹಂ ಅಂತ ಜ್ಞಾನ ಬರ್ತಾ ಇದೆ. ಅಲ್ಲಿ ಚಕ್ಷುರಿಂದ್ರಿಯ ಸನ್ನಿಕರ್ಷ ವಿಶೇಷಣವಾದಂತಹ ಕಾಗೆಗಾಗಿರೋದು. ಆದರೆ ವಿಶೇಷಣಕ್ಕಿಂತ ಬೇರೆಯಾದ, ಸನ್ನಿಕೃಷ್ಟವಾದ ಕಾಗೆಗಿಂತ ಬೇರೆಯಾದ ಕೋಗಿಲೆ ತೋರ್ತಾ ಇದೆ. ಆ ಕೋಗಿಲೆ ತೋರಬೇಕು ಅಂದರೆ ಚಕ್ಷುರಿಂದ್ರಿಯಕ್ಕೂ ಕೋಗಿಲೆಗೂ ಸನ್ನಿಕರ್ಷ ಆಗಿರಬೇಕು. ಕೋಗಿಲೆಯೇ ಇಲ್ಲ ಅಂತಂದಮೇಲೆ ಚಕ್ಷುರಿಂದ್ರಿಯಕ್ಕೂ ಕೋಗಿಲೆಗೂ ಸನ್ನಿಕರ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತೋರೋದು ಹೇಗೆ? ದೋಷದಿಂದ ಅಂತ ಹೇಳಬೇಕು. ಅದನ್ನು ಹೇಳ್ತಾ ಇದ್ದಾರೆ, ತದ್ಭ್ರಾಂತಿ ದೋಷ ಜೈವ ತತ್. ಅದರಿಂದ ಆ ಕೋಕಿಲ ಎಂಬತಕ್ಕಂಥ ಜ್ಞಾನ ಬಂದದ್ದು ದೋಷದಿಂದ ಅಂತ ಹೇಳಿ. ಹಾಂ, ಆಮೇಲೆ ಭ್ರಮಾತ್ಮಕ ಜ್ಞಾನ ಬಂದಿದೆ ಅಂತ ಸಾಕ್ಷಿ ಗ್ರಹಣ ಮಾಡುತ್ತೆ. ಅತಶ್ಚ ಉಕ್ತಂ ಸಮಸ್ತಂಚ ತತ್ವಮಾಸೀದ್ ಅನಾಕುಲಂ. ಆದ್ದರಿಂದ ನಾವೇನು ಹೇಳಿದ್ದೇವೆ? ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ. ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡಬೇಕಾದರೂ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದೇ ಇರುತ್ತೆ. ಅಧಿಕವಾಗಿ ದೋಷ ಎಂಬತಕ್ಕಂಥದ್ದಿರುತ್ತೆ. ಅದರಿಂದ ಭ್ರಮಾತ್ಮಕ ಜ್ಞಾನ ಬರಬೇಕಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿಯ ಜೊತೆಯಲ್ಲಿ ಅಧಿಕವಾಗಿ ದೋಷ ಇರೋದರಿಂದಾಗಿ ಅನ್ಯಥಾ ಜ್ಞಾನ, ಭ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ನಾವೇನು ಹೇಳಿದ್ದೇವೆ? ಅನಾಕುಲಂ, ಅದು ದೋಷರಹಿತವಾಗಿಯೇ ಇದೆ. ವಸ್ತುತಃ ವಾಸ್ತವಿಕವಾಗಿ ಏನು? ದೂರಸ್ಥತ್ವ ಅನ್ನೋದು ಒಂದು ದೋಷ, ದೂರದಲ್ಲಿದೆ ಅನ್ನೋದೊಂದು ದೋಷ. ಇಲ್ಲ, ಹತ್ತಿರದಲ್ಲೇ ಇರೋದು. ನೀವು ನೋಡಿದ್ರಿ, ಅದು ಕಾಗೆ, ಒಬ್ಬನಿಗೆ ಕಾಕವದ್ಗ್ರಹಂ ಅಂತ ಬಂತು, ಹಾಂ, ಇನ್ನೊಬ್ಬನಿಗೆ ಕೋಕಿಲವದ್ ಅಂತ ಬಂತು. ಇದೆ, ಹೌದು, ಸಾದೃಶ್ಯ ಇರೋದ್ರಿಂದ ಇದಂ ರಹಿತಂ ಜ್ಞಾನ ಬಂತಲ್ಲ. ಎಲ್ಲಿ ದೂರದಲ್ಲಿದ್ದು ಬಂದಿತ್ತಾ? ಹತ್ತಿರದಲ್ಲಿದ್ದೆ ತಾನೇ ನೋಡಿ ಬಂದದ್ದು. ಹಾಗೆ ಇಲ್ಲೂ ಕೂಡ ದೋಷವಶಾತ್ ಬಂದಿತ್ತು. ದೋಷ ಯಾವುದು? ನಮ್ಮ ಇಂದ್ರಿಯದಲ್ಲಿರ್ತಕ್ಕಂಥ ದೋಷ, ಅಸ್ಪಷ್ಟತೆ, ಅಪಟುತ್ವ ಎಂಬತಕ್ಕಂಥದ್ದು. ಸಾದೃಶ್ಯ ಇದೆ, ಅದರ ಜೊತೆಯಲ್ಲಿ ಇಂದ್ರಿಯದಲ್ಲಿ ಅಪಾಠವ ಎಂಬತಕ್ಕಂಥದ್ದಿದೆ. ಅದರಿಂದಾಗಿ ಏನು ಬರುತ್ತೆ? ಕೋಕಿಲವತು ಅಂತ ಜ್ಞಾನ ಬರುತ್ತೆ. ಯಾರಿಗೆ ಕಣ್ಣು ತುಂಬ ಶಾರ್ಪ್ ಆಗಿದೆಯೋ ಅವನಿಗೆ ಕಾಕವತು ಅಂತಲೇ ಬರುತ್ತೆ. ಹಾಂ ಹಾಂ, ಇಂದ್ರಿಯ ದೋಷ. ವಸ್ತುತಃ ವಾಸ್ತವಿಕವಾಗಿ ಕಾಕಿನಿ, ಕಾಗೆ ಇರುವಂತಹ ಗೃಹೆ, ಮನೆಯಲ್ಲಿ ಕಾಕಕೋಕಿಲವತ್ತಯೋ, ಕಾಗೆ ಉಳ್ಳದ್ದು ಕೋಗಿಲೆ ಉಳ್ಳದ್ದು ಎಂಬತಕ್ಕಂತಹ ಪ್ರಮಾಯಾಂ, ಭ್ರಮೆಯಲ್ಲಿ, ಮತ್ತು ಭ್ರಮೇಚ, ಭ್ರಮೆಯಲ್ಲಿಯೂ ಕೂಡ ಅಕ್ಷ್ಣಃ, ಚಕ್ಷುಸ್ಸಿನ ಜೊತೆಯಲ್ಲಿ ಕಾಕಗ್ರಹಾನ್ವಯ, ಕಾಗೆ ಮತ್ತು ಗ್ರಹಗಳ ಸನ್ನಿಕರ್ಷವು ಖಿನ್ನ ಉಂಟಾಗುವುದಿಲ್ಲವೇನೋ? ಇದ್ದೇ ಇದೆ. ತತ್ರಾಪಿ ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಜ್ಞಾನ ಬಂದಾಗಲೂ ಕೂಡ ಕೋಕಿಲ, ಕಾಗೆ ಎಂದು ತಿಳಿಯಲ್ಪಡ್ತಕ್ಕಂಥ ಕೋಗಿಲೆಯು ಅಸಂಗಿ, ಚಕ್ಷುಸ್ ಸಂಬಂಧವುಳ್ಳದ್ದಲ್ಲ. ತತ್, ಆದ್ದರಿಂದ ತದ್ಭ್ರಾಂತಿ, ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಜ್ಞಾನವು ಭ್ರಮೆಯಾಗಿದೆ.
ಇದು ದೋಷಜೈವ, ದೋಷದಿಂದಲೇ ಉತ್ಪನ್ನವಾದದ್ದು. ಅತಶ್ಚ ಆದ್ದರಿಂದಲೂ ಉಕ್ತಂ ನಮ್ಮಿಂದ ಹೇಳಲ್ಪಟ್ಟಂತಹ ಸಮಸ್ತಂ ಎಲ್ಲವೂ ಅನಾಕುಲಂ ದೋಷರಹಿತವಾಗಿದೆ. ದೋಷರಹಿತವಾದ ತತ್ವಂ ತತ್ವವು ಆಸೀತ್ ಆಗಿದೆ. ವಸ್ತುತಃ ವಾಸ್ತವಿಕವಾಗಿ ಕಾಗಿನಿ ಕಾಗೆ ಉಳ್ಳಂತಹ ಗೃಹೇ ಮನೆಯಲ್ಲಿ ಕಾಕಕೋಕಿಲವತ್ತಯೋ ಕಾಗೆ ಉಳ್ಳದ್ದು ಕೋಗಿಲೆ ಉಳ್ಳದ್ದು ಎಂಬತಕ್ಕಂತಹ ಪ್ರಮಾಯಾಂ ಭ್ರಮೇಚ ಕಾಗೆ ಉಳ್ಳದ್ದು ಎಂಬತಕ್ಕಂಥ ಪ್ರಮ, ಕೋಗಿಲೆ ಉಳ್ಳದ್ದು ಎಂಬತಕ್ಕಂಥದ್ದು ಭ್ರಮೆ. ಅಂದರೆ ಪ್ರಮಾತ್ಮಕ ಜ್ಞಾನ ಮತ್ತು ಭ್ರಮಾತ್ಮಕ ಜ್ಞಾನ ಬಂದಾಗ ಅಕ್ಷ್ಣಃ ಚಕ್ಷುಸ್ಸಿನ ಜೊತೆಯಲ್ಲಿ ಕಾಕಗ್ರಹಾನ್ವಯ ಕಾಕ ಮತ್ತು ಗ್ರಹಗಳ ಸನ್ನಿಕರ್ಷವು ಖಿನ್ನ ಉಂಟಾಗುವುದಿಲ್ಲವೇನು? ಹಾಗೇ ಆಗುತ್ತೆ. ಇದರಿಂದ ಏನು ಹೇಳಿದಂತೆ ಆಯಿತು? ವಿಶೇಷಣಕ್ಕೂ ಚಕ್ಷುಸ್ಸಿಗೂ ಸನ್ನಿಕರ್ಷ ಆಗಿದೆ. ಯಾವಾಗ? ಪ್ರಮಾತ್ಮಕ ಜ್ಞಾನವೇ ಬರಲಿ, ಭ್ರಮಾತ್ಮಕ ಜ್ಞಾನವೇ ಬರಲಿ. ಚಕ್ಷುರಿಂದ್ರಿಯಕ್ಕೂ ಕಾಗೆಗೂ ಸನ್ನಿಕರ್ಷ ಆಗಿಯೇನೇ ಕೋಕಿಲವದ್ಗ್ರಹಂ ಅಂತ ಬರೋದು. ಚಕ್ಷುರಿಂದ್ರಿಯಕ್ಕೂ ಕಾಗೆಗೂ ಸನ್ನಿಕರ್ಷವಾಗಿಯೇ ಕಾಕವದ್ಗ್ರಹಂ ಎಂಬತಕ್ಕಂಥ ಜ್ಞಾನವೂ ಬರೋದು. ಹಾಂ, ಏಕಕಾಲದಲ್ಲಿ ಬರಲ್ಲ. ಪ್ರಮಾತ್ಮಕ ಜ್ಞಾನ ಒಂದು ಕಡೆ ಬಂತು, ಇನ್ನೊಂದು ಬಾರಿ ಭ್ರಮಾತ್ಮಕ ಜ್ಞಾನ ಬಂತು. ಎರಡೂ ಜ್ಞಾನ ಬರಬೇಕಾದ್ರೆ ನಿಮಗೆ ಇರತಕ್ಕಂಥದ್ದು ಚಕ್ಷುರಿಂದ್ರಿಯದಿಂದ ಗೃಹ ಕಾಕೆ ಎರಡಕ್ಕೂ ಸನ್ನಿಕರ್ಷ ಆಗಿದೆ. ಅದು ಭ್ರಮಾತ್ಮಕ ಜ್ಞಾನವೇ ಬರಲಿ, ಪ್ರಮಾತ್ಮಕ ಜ್ಞಾನವೇ ಬರಲಿ, ಎರಡೂ ಕಡೆಯಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷ, ವಿಶೇಷ ಇಂದ್ರಿಯ ಸನ್ನಿಕರ್ಷ ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಅದು ಭ್ರಮಾತ್ಮಕ ಜ್ಞಾನ ಸ್ಥಳದಲ್ಲಿ ಇದೆ. ಅಧಿಕವಾಗಿ ಏನು ಅದಕ್ಕೆ ಹೇಳ್ತಾರೆ. ತತ್ರಾಪಿ ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಜ್ಞಾನ ಬಂದಾಗ ಕೋಕಿಲ ಕಾಗೆ ಎಂಬುದಾಗಿ ತಿಳಿಯಲ್ಪಡ್ತಕ್ಕಂಥ ಕೋಗಿಲೆಯು ಅಸಂಗಿ ಚಕ್ಷು ಸಂಬಂಧವುಳ್ಳದ್ದು, ಚಕ್ಷು ಸನ್ನಿಕರ್ಷವುಳ್ಳದ್ದು ಅಲ್ಲ. ತತ್ ಆದ್ದರಿಂದ ತದ್ಭ್ರಾಂತಿ ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಭ್ರಾಂತಿಯು ದೋಷಜೈವ ದೋಷದಿಂದಲೇ ಉಂಟಾಗಿರ್ತಕ್ಕಂಥದ್ದು. ಅತಶ್ಚ ಆದ್ದರಿಂದಲೂ ಉಕ್ತಂ ನಮ್ಮಿಂದ ಹೇಳಲ್ಪಟ್ಟಂತಹ ಸಮಸ್ತಂಚ ಎಲ್ಲವೂ ನಿರ್ದುಷ್ಟಂ ಅನಾಕುಲಂ ದೋಷರಹಿತವಾದಂತಹ ತತ್ವಂ ತತ್ವವು ಆಸೀತ್ ಆಗಿದೆ. ಬರುತ್ತೆ. ಎಲ್ಲಿ ನಿಮಗೆ ವಿಶೇಷಣವು ಪ್ರತ್ಯೇಕವಾಗಿ ಕಾಣುತ್ತೋ ಅಂಥ ಕಡೆಯಲ್ಲಿ ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಬೇಕು. ವಿಶೇಷಣ ಇದ್ದಾಗ ಅಲ್ಲಿ ಎಲ್ಲಿ ಬೇರೆ ವಿಶೇಷ ಮಾತ್ರವೋ ಅಂಥ ಕಡೆಯಲ್ಲಿ ವಿಶೇಷದಲ್ಲೇ ಭ್ರಮ. ಇದಂ ರಹಿತಂ ಅಂತ ಬಂತು. ಇದಂ ರಹಿತ ಬಂದಾಗ ಅಲ್ಲಿ ವಿಶೇಷದಲ್ಲೇ ಭ್ರಾಂತಿ. ಹೌದು, ಅದೇನೇ ಅದಕ್ಕೆ ಎರಡು ರೀತಿಯಾದ ಜ್ಞಾನ ಅಂತ ಹೇಳಿದ್ದು. ಅದಕ್ಕೆ ಒಂದು ವಿಶೇಷಕ್ಕೆ ಚಕ್ಷುರಿಂದ್ರಿಯಕ್ಕೆ ಸನ್ನಿಕರ್ಷವಾಗಿ ಬರತಕ್ಕಂಥ ಒಂದು ಜ್ಞಾನ, ವಿಶೇಷ ಮತ್ತು ವಿಶೇಷಣ ಒಂದೇ ಆಗಿದ್ದು ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷವಾಗಿ ಬರತಕ್ಕಂತಹ ಒಂದು ರೀತಿಯಾದ ಜ್ಞಾನ. ವಿಶೇಷಣ ಬೇರೆಯಾಗಿದ್ದು ವಿಶೇಷ ಸನ್ನಿಕರ್ಷವು ವಿಶೇಷಣ ಸನ್ನಿಕರ್ಷವೂ ಆಗಿ ಬರತಕ್ಕಂತಹ ಇನ್ನೊಂದು ಪ್ರಮಾತ್ಮಕ ಜ್ಞಾನ. ಹೀಗೆ ಎರಡು ಕಡೆಯಲ್ಲೂ ಜ್ಞಾನ ಸಾಮಗ್ರಿ ಏನಿದೆಯೋ ಅದು ಭ್ರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿಯೂ ಇದೆ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ದಂಡಿ ದೇವದತ್ತ ಎಂಬತಕ್ಕಂಥದ್ದು ಪ್ರಮಾತ್ಮಕ ಜ್ಞಾನ. ಹೌದು, ಎಲ್ಲಿ? ಹೌದು, ಅದು ಬೇರೆ. ಅದು ಎಲ್ಲಿ ವಿಶೇಷಣ ಎಂಬತಕ್ಕಂಥದ್ದು ವಿಶೇಷಕ್ಕಿಂತ ಬೇರೆಯಾಗಿದೆ, ಹಾಂ, ಅಂಥ ಕಡೆಯಲ್ಲಿ ಹೌದು ಇಲ್ಲ. ಸಂಸರ್ಗ ಪ್ರಮಾಯಾಂ ಸಂಸರ್ಗ ಭ್ರಮೇ ಚ ವಿಶೇಷಣ ಸನ್ನಿಕರ್ಷಸ್ಯ ಸಾಧಾರಣ್ಯಂ ಪ್ರದರ್ಶಯತಿ. ಎಲ್ಲಿ ಸಂಸರ್ಗ ಪ್ರಮ ಅಥವಾ ಸಂಸರ್ಗ ಭ್ರಮ, ಸಂಸರ್ಗ ಪ್ರಮಾತ್ಮಕ ಜ್ಞಾನ ಆಗಿರಬಹುದು,
ಸಂಸರ್ಗ ಭ್ರಮಾತ್ಮಕ ಜ್ಞಾನವಾಗಿರ್ಬೋದು. ಎರಡು ಕಡೆಯಲ್ಲಿಯೂ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದ್ದೇ ಇದೆ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ವಸ್ತುತಃ ಅಂದರೆ ಸ್ವಭಾವತಃ ಅಂತರ್ಥ, ವಾಸ್ತವಿಕವಾಗಿ ಅಂತರ್ಥ. ಕಾಕಿನಿ ಅಂದರೆ ಕಾಕವತಿ. ಕಾಕಕೋಕಿಲವತ್ತಯೋ ಪ್ರಮಾಯಾಂ ಭ್ರಮೇಚ. ಕಾಗೆ ಕಾಕವದ್ಗ್ರಹಂ ಅಂತ ಒಂದು, ಇನ್ನೊಂದು ಭ್ರಮ ಯಾವುದು? ಕೋಕಿಲವದ್ಗ್ರಹಂ ಅಂತ. ಕಾಕಕೋಕಿಲವತ್ತಯೋ ಪ್ರಮಾಯಾಂ ಭ್ರಮೇಚ ಅಂದರೆ ಕಾಕವದಿದಿತಿ ಕಾಕ ಸಂಸರ್ಗ ಪ್ರಮಾಯಾಂ. ಕಾಕವತ್ ಗ್ರಹಂ ಜ್ಞಾನ ಬರುತ್ತೆ. ಇದು ಹೇಗೆ ಬಂತು? ವಿಶೇಷಣವಾದ ಕಾಕೆಗೂ ಚಕ್ಷುಸ್ಸಿಗೂ ಸಂಸರ್ಗ ಸನ್ನಿಕರ್ಷವಾಗಿ ಬಂದಿರತಕ್ಕಂಥದ್ದು. ಇದು ಕಾಕ ಸಂಸರ್ಗ ಪ್ರಮ. ಕಾಕೆ ಕೋಕಿಲತ್ವ ಆರೋಪ್ಯ, ಕಾಗೆಯನ್ನು ಕೋಗಿಲೆ ಅಂತ ತಿಳಿದು ಅವಾಗೇನು ಬರುತ್ತೆ? ಕೋಕಿಲವದಿತಿ ಅಂತ, ಕೋಕಿಲವದ್ ಗ್ರಹಂ ಜ್ಞಾನ ಬರುತ್ತೆ. ಇದೇನಾಗಿದೆ? ವಿಶೇಷಣ ಸಂಸರ್ಗ ಭ್ರಮ. ಒಂದು ವಿಶೇಷಣ ಸಂಸರ್ಗ ಪ್ರಮ, ಇನ್ನೊಂದು ವಿಶೇಷಣ ಸಂಸರ್ಗ ಭ್ರಮ. ಕಾಗೆಯನ್ನು ನೋಡಿ ಕಾಗವದ್ಗ್ರಹಂ ಜ್ಞಾನ ಬಂತು ಅಂದರೆ ಇದು ವಿಶೇಷಣ ಸಂಸರ್ಗ ಭ್ರಮ. ಎಲ್ಲಿ ಕಾಗೆಯನ್ನು ನೋಡಿ ಕಾಗೆಯನ್ನು ಕೋಗಿಲೆ ಅಂತ ತಿಳಿದು ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಜ್ಞಾನ ಬಂದಿದೆಯೋ ಇದು ವಿಶೇಷಣ ಸಂಸರ್ಗ ಭ್ರಮ. ಅಲ್ಲಿ ಭ್ರಮೇಚ ಅಕ್ಷ್ಣಃ ಕಾಕಗ್ರಹಾನ್ವಯ ಅಂದ್ರೇನರ್ಥ? ವಿಶೇಷಣೀಭೂತ ಕಾಕ ಸಂಸರ್ಗ, ವಿಶೇಷ್ಯಭೂತ ಗೃಹ ಸಂಸರ್ಗ ಪೃಥಕ್ ಪೃಥಕ್ ಕಿಮ್ನ. ವಿಶೇಷಣವಾದಂತಹ ಕಾಗೆಗೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ. ಅಕ್ಷ್ಣ ಕಣ್ಣಿನಿಂದ ವಿಶೇಷಣವಾದ ಕಾಗೆಗೂ ವಿಶೇಷವಾದ ಗೃಹಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಕಿಮ್ನ ಇಲ್ಲವೇನು? ಇದ್ದೇ ಇದೆ. ಭ್ರಮಾತ್ಮಕ ಸಂಸರ್ಗ ಪ್ರಮವನ್ನೇ ತೆಗೆದುಕೊಳ್ಳಿ, ಕಾಕ ಸಂಸರ್ಗ ಭ್ರಮ ತೆಗೆದುಕೊಳ್ಳಿ, ಅಲ್ಲಿಯೂ ಕೂಡ ಕಣ್ಣಿಗೂ ಕಾಗೆಗೂ ಸನ್ನಿಕರ್ಷ ಹಾಗೇ ಇದೆ. ಅದು ದೋಷದಿಂದ ಬಂದದ್ದು. ಆಮೇಲೆ ಎಲ್ಲಿ ಪ್ರಮಾತ್ಮಕ ಕಾಕ ಸಂಸರ್ಗ ಪ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಲ್ಲಿಯೂ ಕೂಡ ಕಣ್ಣಿಗೂ ಕಾಕೆಗೂ ಮನೆಗೂ ಸನ್ನಿಕರ್ಷ ಇದೆ. ಹಾಗಾದರೆ ಕಣ್ಣಿಗೂ ಕಾಗೆಗೂ ಮನೆಗೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಸಂಸರ್ಗ ಪ್ರಮ ಸಂಸರ್ಗ ಭ್ರಮ. ಕಾಕ ಸಂಸರ್ಗ ಪ್ರಮ ಕಾಕ ಸಂಸರ್ಗ ಭ್ರಮ ಎರಡು ಕಡೆಯಲ್ಲೂ ಸಮಾನ ಇತಿ ಸಂಬಂಧ. ತಸ್ಮಾತ್ ವಿಶೇಷಣ ಪ್ರಮಾಯ ವಿಶೇಷಣ ಭ್ರಮೇ ಚ ವಿಶೇಷ್ಯ ವಿಶೇಷಣಯೋ ಉಭಯೋರಪಿ ಸಂಸರ್ಗ ಸಾಧಾರಣ ಏವೇತಿ ಭಾವ ಅಂತ. ಅದರಿಂದ ಶ್ಲೋಕದಲ್ಲಿ ಇರತಕ್ಕಂಥದ್ದು ಏನಂತ? ವಿಶೇಷಣ ಮತ್ತು ವಿಶೇಷಣ ಸಂಸರ್ಗ ವಿಶೇಷ ಸಂಸರ್ಗ ಎರಡೂ ಕೂಡ ಸಮಾನವಾಗಿದೆ. ಕಾಗೆ ವಿಶೇಷಣ, ವಿಶೇಷ್ಯ ಗ್ರಹ, ವಿಶೇಷವಾದ ಗೃಹ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಮತ್ತು ವಿಶೇಷಣವಾದ ಎರಡೂ ಕಡೆಯಲ್ಲಿ ಯಾವುದು? ಕಾಗೆ. ಕಾಗೆಗೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಸಾಧಾರಣ ಏವ. ವಿಶೇಷಣ ಪ್ರಮಾಯ ವಿಶೇಷಣ ಭ್ರಮೇ ಚ ಕಾಕ ಸಂಸರ್ಗ ಪ್ರಮ ಕಾಕ ಸಂಸರ್ಗ ಭ್ರಮ ಎರಡರಲ್ಲಿಯೂ ಕೂಡ ವಿಶೇಷ ವಿಶೇಷಣೆಯೋ ಉಭಯೋರಪಿ ಸಂಸರ್ಗ. ಕಣ್ಣಿನಿಂದ ವಿಶೇಷವಾದ ಗ್ರಹಕ್ಕೂ ವಿಶೇಷಣವಾದ ಕಾಗೆಗೂ ಸಂಸರ್ಗ ಎಂಬತಕ್ಕಂಥದ್ದು ಸಾಧಾರಣ ಏವ ಇತಿ ಭಾವ. ತರ್ಹಿ ಭ್ರಮೇ ದೋಷೋಪಿ ನಾಪೇಕ್ಷಿತ ಕಿಂ? ಹಾಗಾದರೆ ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ದೋಷ ಬೇಕಾಗಿಲ್ವಾ ಅಂತಂದರೆ ಅಪೇಕ್ಷೆ ನ ಇತ್ಯಾಹ. ದೋಷೋಪಿ ನಾಪೇಕ್ಷಿತ, ದೋಷದ ಅಪೇಕ್ಷೆ ಇಲ್ವಾ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ದೋಷದ ಅಪೇಕ್ಷೆ ಇಲ್ಲ ಅಂತಿಲ್ಲ, ದೋಷದ ಅಪೇಕ್ಷೆ ಇದ್ದೇ ಇದೆ. ಕೋಕಿಲವದ್ಗ್ರಹಮಿತಿ ಜ್ಞಾನೇಪಿ ಕೋಕಿಲ ಕಾಕ ಅಭಿನ್ನತೆಯ ಜ್ಞಾಯಮಾನ. ಕೋಕಿಲ ಅಸಂಗಿ ಚಕ್ಷುರಸಂಗಿ ಅಂತ. ಅಲ್ಲಿ ಶ್ಲೋಕದಲ್ಲಿ ತತ್ರಾಪಿ ಕೋಕಿಲ ಅಸಂಗಿ ಅಂತಿದೆ. ತತ್ರಾಪಿ ಅಂದ್ರೇನರ್ಥ? ಕೋಕಿಲವದ್ಗ್ರಹಂ ಇತಿ ಜ್ಞಾನೇಪಿ. ತತ್ರಾಪಿ ಅಂತಂದರೆ ಕೋಕಿಲವದ್ಗ್ರಹಂ ಎಂಬತಕ್ಕಂತಹ ಜ್ಞಾನ ಬಂದಿದೆ. ಅಂತಹ ಕಡೆಯಲ್ಲಿ ಕೋಕಿಲ ಅಂದ್ರೇನರ್ಥ? ಕಾಕಾಭಿನ್ನತೆಯ ಪ್ರತೀಯಮಾನ ಕೋಕಿಲ. ಕಾಗೆಯಿಂದ ಅಭಿನ್ನವಾಗಿ ತೋರತಕ್ಕಂತಹ ಕಾಗೆಯನ್ನೇ ಕೋಕಿಲೆ ಅಂತ ತಿಳಿದಿದ್ದೇವೆ. ಅಂದರೆ ಕಾಕಾಭಿನ್ನತೆಯ ತೋರತಕ್ಕಂತಹ ಕೋಕಿಲೆ ಅದೇನಾಗಿದೆ? ಅಸಂಗಿ. ಅಂದ್ರೇನರ್ಥ? ಚಕ್ಷುರಸಂಗಿ. ಅದಕ್ಕೆ ಚಕ್ಷುರಿಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಇಲ್ಲ. ತತ್ ಅಂದರೆ ತಸ್ಮಾತ್ ಕೋಕಿಲ ಸಂಸರ್ಗ ಅಭಾವಾತ್. ಕೋಕಿಲಕ್ಕೂ ಚಕ್ಷುರಿಂದ್ರಿಯಕ್ಕೂ ಸಂಬಂಧ ಆಗಿಲ್ಲ. ಆದ್ದರಿಂದ ತದ್ಭ್ರಾಂತಿ ದೋಷಜೈವ.
ಕೋಕಿಲವದ್ ಗೃಹಂ ಎಂಬತಕ್ಕಂಥ ಜ್ಞಾನ ಬಂದಿದೆ, ಭ್ರಮಾತ್ಮಕ ಜ್ಞಾನ ಬಂದಿದೆ ಅಂತಂದರೆ ಇದು ದೋಷದಿಂದಲೇ ಹುಟ್ಟಿದೆ ಇತಿ ಯೋಜನಾ. ಈ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಏನಂತ ಯಾದೃಚ್ಛಿಕದ ನಾವು ನೋಡಿರ್ತೇವೆ, ಅದು ಅದೇ ಆಗಿರುತ್ತೆ, ಗ್ರಹಣ ಮಾಡುತ್ತೆ ಪರಮಾತ್ಮಕವಾಗಿ. ಹಾಂ ಹೌದು ಹೌದು, ಸತ್ಯವಾಗಿದೆ ಅಂದರೆ ಸಾಕ್ಷಿ ಗ್ರಹಣ ಮಾಡಿರುತ್ತೆ. ಸತ್ಯ ಅಲ್ಲ ಅಂದರೆ ಸುಮ್ಮನೆ ಕೂತಿರುತ್ತೆ. ಇನ್ನೂ ಪ್ರಯತ್ನ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ ಹೇಗೆ ಕೆಲಸ ಮಾಡುತ್ತೆ. ಮತ್ತೆ ನೋಡಿ ಏನು ಹೇಳೋದು ಅಂತಂದರೆ, ಇದನ್ನು ನೋಡಿದ್ರಿ, ಇದು ನೋಡ್ಕೊಳ್ಳಿ ಏನು ಜ್ಞಾನ ಬಂತು ಅಷ್ಟೇ. ಇದು ಸುಳ್ಳ ಸತ್ಯನೋ? ಹಾಂ, ಹಾಗಾದರೆ ಯಾವಾಗಲೂ ಜ್ಞಾನ ಬರಬೇಕಾದ್ರೆ ಯಥಾರ್ಥವಾಗಿ ಬರುತ್ತೆ. ಇದು ನೋಡಿದ್ರಿ ಜಮಖಾನ ಅಂತ ಆಯಿತು, ಅದು ಯಥಾರ್ಥ ತಾನೇ? ಅದರಿಂದ ಎಲ್ಲ ಜ್ಞಾನ ಬರಬೇಕಾದ್ರೆ ಯಥಾರ್ಥವಾಗಿ ಬರುತ್ತೆ. ಎಲ್ಲ ಜ್ಞಾನದಲ್ಲೂ ಸಂಶಯ ಇರಲ್ಲ. ಎಲ್ಲಿ ನಮಗೆ ಸಾದೃಶ್ಯ ಇರುತ್ತೋ, ದೋಷ ಇರುತ್ತೋ ಅಂಥ ಕಡೆಯಲ್ಲಿ ಆ ಸಾದೃಶ್ಯವೂ ಒಂದು ದೋಷವೇ ಆಗಿರುತ್ತೆ. ಆದ್ದರಿಂದ ಅಂಥ ಕಡೆಯಲ್ಲಿ ನಮಗೆ ಪ್ರಾಮಾಣ್ಯ ಗ್ರಹಣ ಆಗಲ್ಲ, ಉಳಿದ ಕಡೆಯಲ್ಲಿ ಪ್ರಾಮಾಣ್ಯ ಗ್ರಹಣ ಆಗುತ್ತೆ. ಆದ್ದರಿಂದ ಜ್ಞಾನ ಬಂದಾಗ ಅದರ ಜೊತೆಯಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಕೂಡ ಗ್ರಹಣವಾಗಿರುತ್ತೆ. ಎಲ್ಲಿ ಇಂತಹ ದೋಷಗಳಿರುತ್ತೋ ಅಂತಹ ಕಡೆಯಲ್ಲಿ ಸಾಕ್ಷಿ ತಟಸ್ಥವಾಗಿರುತ್ತೆ ಅಷ್ಟೆ. ಈಗ ಶುಕ್ತಿ ರಜತಾಜ್ಞಾನ ಬಂತು, ಅದು ಹೇಗೆ ಬಂದಿದ್ದು? ಶುಕ್ತಿ ಸಾದೃಶ್ಯ ಇರೋದರಿಂದ ರಜತಾಜ್ಞಾನ ಬಂದಿದೆ. ಅಂಥ ಕಡೆಯಲ್ಲಿ ಸಾಕ್ಷಿ ಏನು ಮಾಡುತ್ತೆ? ಸುಮ್ಮನೆ ಇರುತ್ತೆ. ನಾವು ಅಂದ್ಕೊಂಡಿರ್ತೇವೆ ಶುಕ್ತಿಯನ್ನು ನೋಡಿ ರಜತಾಜ್ಞಾನ ಬಂದದ್ದು, ಇಲ್ಲಿ ರಜತವನ್ನೇ ನೋಡಿ ರಜತಾಜ್ಞಾನ ಬಂದಿದ್ದು. ಇದೆರಡಕ್ಕೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಹಾಂ, ಆದರೆ ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ ಪರೀಕ್ಷೆ ಮಾಡಿದಾಗ ಇದು ರಜತ ಅಲ್ಲ ಅಂತ ಬರುತ್ತೆ, ಇಲ್ಲಿ ಪರೀಕ್ಷೆ ಮಾಡಿದಾಗ ರಜತವೇ ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಪ್ರಾಮಾಣ್ಯ ಗೃಹೀತವಾಗಿಲ್ಲ, ಅದರಿಂದ ಸಾಕ್ಷಿ ತಟಸ್ಥವಾಗಿತ್ತು. ಇಲ್ಲಿ ಪ್ರಾಮಾಣ್ಯ ಗೃಹೀತವಾಗಿದೆ ಅಂದರೆ ಸಾಕ್ಷಿ ಕೆಲಸ ಮಾಡಿದೆ. ಅದು ಫಲಾನುಮೇಯ ಅಂತ ಹೇಳ್ತಾರೆ. ಸರಿ ಆಚಾರ್ಯ, ಲಾಸ್ಟ್ ಪಾಠ ಒಂದು ಹೇಳಿದ್ರೆ, ಇದು ಪಾಠ ಸಂಬಂಧ ಇದು ದಾರಿಯಲ್ಲಿ ಹೋಗಿರೋನು ಒಂದು ಬಂಗಾರ ಬಂಗಾರ ಕಣ ಅಂತ ಸಾದೃಶ್ಯ ಇರ್ತಾರೆ. ಅದು ಕಬ್ಬು ಅಂಗಡಿಗೆ ಹೋಗಿ ಕೊಡ್ತಾನೆ ಅನ್ಕೊಂಡ್ರೆ, ಅಂಗಡಿಯಲ್ಲಿ ಕೊಟ್ಟರೆ ಅಂಗಡಿಯಲ್ಲಿ ಅವ ಏನೋ ಒಂದು ಕನ್ಫ್ಯೂಷನ್ ಏನು ಮಾಡ್ತಾನೆ, ಅದು ಬಂಗಾರ ಅಂತ ಹಣ ಕೊಡ್ತಾರೆ. ಹಣ ತಗೊಂಡು ಕೊಟ್ಟೋಗ್ತಾರೆ. ಆಗ ಒಳಗಿರೋ ಸಾಕ್ಷಿ ಈಗ ಅವ ಹಣ ಕೊಟ್ಬಿಟ್ಟ, ಇದು ಬಂಗಾರ ಅಂತ ಅನ್ಕೊಂಡು ಕೊಟ್ಟೋಗ್ತಾನೆ. ಒಂದು 3 months 4 months ಆಯ್ತು, ಆಮೇಲೆ ಇದು ಬಂಗಾರ ಇಲ್ಲ ಆಚೆ ಬರ್ತಾನೆ. ಆಗ ಹಣ ಕೊಟ್ಟಿರೋನು ಇದು ಬಂಗಾರ ಅಂದ್ರೆ ಸಾಕ್ಷಿ ಗ್ರಹಣ ಮಾಡ್ತಾ ಸಂಶಯವೇ ಇದೆಯಾ? ಯಾರಿಗೆ ಹಣ ತೊಗೊಂಡವನಿಗೋ, ಹಣ ತೊಗೊಂಡವನಿಗೆ ಅದು ಭ್ರಮಾತ್ಮಕ ಜ್ಞಾನ ಹಾಗೇ ಇರುತ್ತೆ. ಹಣ ಕೊಟ್ಬಿಟ್ಟಲ್ಲ ಸರ್, ಅವನಿಗೆ ಬಂಗಾರ ಜ್ಞಾನ ಇಲ್ಲ, ಏನೋ ಒಂದು ಕನ್ಫ್ಯೂಷನ್, ಇದು ಬಂಗಾರ ಅಂದ್ಬಿಟ್ಟು ಅವ್ನು ಕೊಟ್ಬಿಟ್ಟ. ಹಣ ಕೊಟ್ಬಿಟ್ಟಲ್ಲ, ಇದು ಬಂಗಾರನೇ ಇರೋದು ಅಂದ್ಬಿಟ್ಟು ಹಣ ತಗೊಂಡ್ಬಿಟ್ಟ. ಅದು ಭ್ರಮಾತ್ಮಕ ಜ್ಞಾನವೇ. ಯಾವಾಗ ಬಂಗಾರ ಆಗಿಲ್ವೋ ಆವಾಗ ಭ್ರಮಾತ್ಮಕ ಜ್ಞಾನವೇ, ಅದೇ ದೃಢವಾಗಿರುತ್ತೆ ಅಷ್ಟೆ. ಅದಕ್ಕೆ ಬಾಧ ಬರಲಿಲ್ಲಲ್ಲ, ಯಾವಾಗ ಬಾಧ ಬರುತ್ತೋ ಆವಾಗ ಭ್ರಮ ಅಂತ ಆಗುತ್ತೆ. ಅದು ಮನಸ್ಸೇ ಗ್ರಹಣ ಮಾಡಿದೆ, ಸಾಕ್ಷಿ ಇಲ್ಲ. ಮನಸ್ಸೇ ಗ್ರಹಣ ಮಾಡಿದೆ, ಸಾಕ್ಷಿ ಗ್ರಹಣ ಮಾಡಿದ್ದಾರೆ. ಇವನು ಅಂದ್ಕೊಂಡಿರ್ತಾನೆ ಆ ಸಾಕ್ಷಿ, ಆ ಮನಸ್ಸಿನ ಜ್ಞಾನವೇ ಅಷ್ಟು ದೃಢವಾಗಿರುತ್ತೆ. ಮನಸ್ಸಿನ ಜ್ಞಾನವೇ ಅಷ್ಟು ದೃಢವಾಗಿರುತ್ತೆ, ಅದು ಅನ್ಯಥಾ ಜ್ಞಾನವೇ. ತರ್ಹಿ ಭ್ರಮೇ ದೋಷೋಪಿ ನಾಪೇಕ್ಷಿತ ಕಿಂ ನೇತ್ಯಃ. ಆಯ್ತಲ್ಲ. ತತ್ ತಸ್ಮಾತ್ ಕೋಕಿಲ ಸಂಸರ್ಗ ಅಭಾವಾತ್ ತದ್ಭ್ರಾಂತಿ ದೋಷಜೈವ ಇತಿ ಯೋಜನಾ ಉಕ್ತಮರ್ಥಂ ಉಪಸಂಹರತಿ. ಇಷ್ಟರ ತನಕ ಹೇಳಿದ ವಿಷಯವನ್ನು ಉಪಸಂಹಾರ ಮಾಡ್ತಾರೆ. ಅತಶ್ಚ ಉಕ್ತಂ ಸಮಸ್ತಂಚ ತತ್ವಮಾಸೀದ್ ಅನಾಕುಲಂ ಅಂತ. ಉಕ್ತಂ ಸಮಸ್ತಂ ಪ್ರಮಾಯಾ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರಜನ್ಯತ್ವಂ. ನಾವು ಹಿಂದೆ ಹೇಳಿದ್ದೇನು, ಯಥಾರ್ಥ ಜ್ಞಾನ ಬರುತ್ತೆ ಅಂತಂದರೆ
ಜ್ಞಾನ ಬರಲಿಕ್ಕೆ ಯಾವುದು ಸಾಮಾನ್ಯ ಸಾಮಗ್ರಿಯೋ ಅದೇ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಎಂಬತಕ್ಕಂಥದ್ದು ಇದು ವಿಷಯ. ಅಪ್ರಮಾಯಾಶ್ಚ ಎಲ್ಲಿ ಭ್ರಮಾತ್ಮಕ ಜ್ಞಾನ ಬರುತ್ತೋ ದೋಷಸಹಿತ ಜ್ಞಾನ ಸಾಮಾನ್ಯ ಸಾಮಗ್ರಿ ಜನ್ಯತ್ವಂ ಅಂತ. ಅಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದೇ ಇರುತ್ತೆ, ಅಧಿಕವಾಗಿ ದೋಷ ಎಂಬತಕ್ಕಂಥದ್ದು ಇರುತ್ತೆ ಎಂಬುದಾಗಿ ನಾವೇನು ಹೇಳಿದ್ದೇವೆ. ಇದಕ್ಕೆ ಯಾವ ವಿಧವಾಗಿರ್ತಕ್ಕಂತಹ ದೋಷವೂ ಇಲ್ಲ. ಆದ್ದರಿಂದ ಇದನ್ನು ಎಲ್ಲರೂ ಒಪ್ಕೊಳ್ಬೇಕು. ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಬರಲಿಕ್ಕೆ ಏನು ಸಾಮಾನ್ಯ ಸಾಮಗ್ರಿ ಇದೆಯೋ ಅಷ್ಟೇ ಸಾಕು. ಆದರೆ ಗುಣ ಎಂಬತಕ್ಕಂಥದ್ದು ಬೇಕಾಗಿಲ್ಲ, ಅಲ್ಲಿಗೆ ಅನ್ವಯ. ಗುಣ ಎಂಬತಕ್ಕಂಥದ್ದು ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಬೇಕಾಗಿಲ್ಲ. ಆದರೆ ಭ್ರಮಾತ್ಮಕ ಜ್ಞಾನ ಬರಬೇಕು ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದೇ ಇರುತ್ತೆ, ಅಷ್ಟೇ ಸಾಲದು, ಅದಕ್ಕಿಂತ ಅಧಿಕವಾಗಿ ದೋಷ ಎಂಬತಕ್ಕಂಥದ್ದು ಇರಬೇಕು. ಆದ್ದರಿಂದ ದೋಷ ಸತ್ವೇ ಜ್ಞಾನ ಸಾಮಾನ್ಯ ಸಾಮಗ್ರಿ ಸತ್ವೇ ಭ್ರಮಃ, ಜ್ಞಾನ ಸಾಮಾನ್ಯ ಸಾಮಗ್ರಿ ಸತ್ವೇಪಿ ದೋಷಾಭಾವೇ ನ ಭ್ರಮ. ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ದೋಷ ಎಂಬತಕ್ಕಂಥದ್ದಿಲ್ಲ, ಎಲ್ಲಿಯೂ ಕೂಡ ಭ್ರಮಾತ್ಮಕ ಜ್ಞಾನ ಬರೋದೇ ಇಲ್ಲ. ದೋಷ ಇದ್ರೇ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದಾಗ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಹಾಗೆ ಎಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯೋ ಅಲ್ಲಿ ಪರಮಾತ್ಮ ಜ್ಞಾನ ಬರುತ್ತೆ. ಈಗ ಇದು ನೋಡ್ತೇವೆ, ಚಕ್ಷುರಿಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ. ಇದಂ ಪುಸ್ತಕಂ ಜ್ಞಾನ ಬಂತು, ಏನು ಬಂತು? ಜ್ಞಾನ ಸಾಮಾನ್ಯ ಸಾಮಗ್ರಿ, ಇಂದ್ರಿಯಾರ್ಥ ಸನ್ನಿಕರ್ಷ, ಅದರಿಂದ ಪರಮಾತ್ಮಕ ಜ್ಞಾನ ಬರುತ್ತೆ. ಅಲ್ಲಿ ಗುಣದ ಅಪೇಕ್ಷೆ ಎಂಬತಕ್ಕಂಥದ್ದಿಲ್ಲ. ಅಂದರೆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಸಾಕು. ಭ್ರಮಾತ್ಮಕ ಜ್ಞಾನ ಬರಬೇಕು ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಜೊತೆಯಲ್ಲಿ ದೋಷ ಎಂಬತಕ್ಕಂಥದ್ದು ಇರಲೇಬೇಕು ಅಂತ ಸಿದ್ಧವಾಗುತ್ತೆ. ಹೌದು, ನಮಗೆ ನಿಶ್ಶಂಕ ಪ್ರವೃತ್ತಿ ಆಗಬೇಕು ಅಂದರೆ ಪ್ರಾಮಾಣ್ಯ ಇರಬೇಕು. ಏನೂ ನಮಗೆ ಸಂದೇಹ ಇಲ್ಲದೆ ಪ್ರವೃತ್ತಿ ಆಗಬೇಕು ಅಂತಂದರೆ ಇದಂ ಪ್ರಮಾಣಂ ಜ್ಞಾನ ಇರಬೇಕು. ಎಲ್ಲಿ ಅಲ್ಲಲ್ಲ, ಅಲ್ಲಿಗ ನೋಡಿ, ನಿಶ್ಶಂಕ ಪ್ರವೃತ್ತಿ ಮಾಡ್ತೇವೆ. ಇದಂ ರಹಿತಂ ಜ್ಞಾನ ಬಂದಿದ್ದು ಎದುರುಗಡೆ ನೋಡಿದೆವು, ಇರೋದು ಶುಕ್ತಿ, ಇರೋದು ಶುಕ್ತಿ. ಮನಸ್ಸೇನು ಗ್ರಹಣ ಮಾಡ್ತು? ಇದು ಪ್ರಮಾಣ ಅಂತ ಗ್ರಹಣ ಮಾಡ್ತು. ಮನಸ್ಸು ಗ್ರಹಣ ಮಾಡ್ತು, ಪ್ರಾಮಾಣ್ಯ ನಿಶ್ಚಯ ಆಯಿತು. ಯಾವುದರಿಂದ ಆಯಿತು? ಪ್ರವೃತ್ತಿ ಆಯಿತು. ಪ್ರಾಮಾಣ್ಯ ನಿಶ್ಚಯ ಆಗಿ ಪ್ರವೃತ್ತಿ ಆಗಿದೆ. ಆದರೆ ಅದಕ್ಕೆ ಬಾಧ ಇರುತ್ತೆ. ಪ್ರಾಮಾಣ್ಯ ನಿಶ್ಚಯ ಆದದ್ದು ಯಾವುದರಿಂದ? ಸಾಕ್ಷಿಯಿಂದ ಅಲ್ಲ. ಆದ್ದರಿಂದ ಮುಂದೆ ಹೋಗಿ ಪರೀಕ್ಷೆ ಮಾಡಿ ನೋಡಿದಾಗ ತೊಗೊಂಡಾಗ ಅಲ್ಲ ಅಂತ ಆಯಿತು. ಪ್ರವೃತ್ತಿ ಆದದ್ದು ಹೇಗೆ? ನಿಶ್ಚಯ ಆದ್ದರಿಂದಲೇ. ಆ ನಿಶ್ಚಯ ಆದದ್ದು ಯಾವುದರಿಂದ? ಮನಸ್ಸಿನಿಂದಲೋ ಸಾಕ್ಷಿಯಿಂದಲೋ ಅಂತ ವಿಚಾರ ಮಾಡಿ. ಮನಸ್ಸಿನಿಂದ ಆದರೆ ಬಾಧ ಇರುತ್ತೆ, ಸಾಕ್ಷಿಯಿಂದ ಆದರೆ ಬಾಧ ಇರಲ್ಲ. ಅಷ್ಟೇ ವ್ಯತ್ಯಾಸ. 12 ಆಯಿತು, 2:15.